ಸರ್ವರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಸಮಸ್ತ ಹಾಗೂ ಅಕ್ಷರಸ್ಥ 6.5 ಕೋಟಿ ಜನರಿಗೆ ನಾನು ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತು ನಾನು ಸಂದೇಶವನ್ನು ರವಾನಿಸಕ್ಕೆ ಬಂದಿದ್ದೇನೆ. ಈಗ ತಾನೇ ಎಲ್ರಿಗೂ ತಿಳಿದಿರೋ ಮಟ್ಟಿಗೆ ಇಡೀ ರಾಜ್ಯವೇ ತಿರುಗಿ ನೋಡೋ ಮಟ್ಟಕ್ಕೆ ಈ BJPನವರು ಏನೇನು ಷಡ್ಯಂತ್ರ ಏನೇನು ಪಿತೂರಿಗಳನ್ನು ನಡೆಸಿದ್ರು ಈ ನಮ್ಮ ನಾಡ ಹಬ್ಬ ದಸರಾದ ಉದ್ಘಾಟನೆಯ ವಿಚಾರವಾಗಿ ಇಡೀ ರಾಜ್ಯವೇ ನೋಡಿದೆ. ಏನೇನು ಪಿತೂರಿಗಳು ನೋಡಿದ್ರು, ಯಾವ ಥರ ಪ್ರತಿಕ್ರಿಯೆಗಳನ್ನು ಕೊಟ್ಟರು. ಚಿಕ್ಕವರಿಲ್ಲ, ದೊಡ್ಡವರಿಲ್ಲ, ಸಂಸ್ಕೃತಿ ಎಲ್ಲ ಮರ್ತಿ ಆ ಥರ ಎಲ್ಲ ಹೇಳಿಕೆಗಳನ್ನು ಕೊಟ್ಬಿಟ್ರು. ಮಧ್ಯದಲ್ಲಿ ಬಂದ್ಬಿಟ್ಟು ಇವರಿಂದ ಉದ್ಘಾಟನೆ ಮಾಡಿಸ್ಬಾರ್ದು ಅದು ಇದು ಅಂತ ಅವರೇ ಖುದ್ದಾಗಿ ಏನು ಮಾಡಿದ್ರು. ನಾವೆಲ್ಲ ನಮಗೆ ಕಾನೂನು ಮೇಲೆ ನಂಬಿಕೆ ಇತ್ತು. ಕಾಂಗ್ರೆಸ್ನವರಿಗೆ, ಈ ಆಡಳಿತ ಪಕ್ಷದವರಿಗೆ ಕಾನೂನು ಮೇಲೆ ನಂಬಿಕೆ ಇತ್ತು. ಹಾಗಾಗಿ ನಾವೇನು ಸದ್ದು ಮಾಡಿಲ್ಲ. ಅವರೇ ಹೈಕೋರ್ಟ್ ಮೊರೆ ಹೋದರು. ಹೈಕೋರ್ಟ್ ಮೊರೆ ಹೋಗಿದ ತಕ್ಷಣ ಅಲ್ಲಿನೂ ಅರ್ಜಿಯನ್ನು ತಿರಸ್ಕಾರ ಮಾಡಿ ವಾಪಸ್ಸನ್ನು ಕಳಿಸ್ಬಿಟ್ರು, ಚೀಮಾರಿ ಹಾಕಿದ್ರು. ಹಾಗೆ ಮತ್ತೆ ಅವರೇ ಏನು ಮಾಡಿದ್ರು, ತಿರ್ಗಾ ಅದೇ ಫೈಲ್ ಇದೆಯಲ್ಲ ಉಚ್ಚ ನ್ಯಾಯಾಲಯ ಮೊರೆ ಹೋದರು. ಅಲ್ಲೂ ಏನು ಅವ್ರಿಗೆ ಸಾಬೀತಾಗಿಲ್ಲ. ಏನಂದರೆ ಅಲ್ಲೂ ಅವ್ರ ಅರ್ಜಿಯನ್ನು ತಿರಸ್ಕಾರ ಮಾಡಿ ಕಳಿಸ್ಬಿಟ್ರು. ಹಾಗಾಗಿ ಇದರಲ್ಲಿ ಒಂದು ಪಾಠ ಕಲ್ಕೋಬಹುದು. ಏನಕ್ಕಂದರೆ ಈ ನಮ್ಮ ರಾಷ್ಟ್ರದಲ್ಲಿ 145 ಕೋಟಿ ಜನರು ಇದ್ದಾರಲ್ಲ, ಅವರು ಆರಾಮಾಗಿ ಇವತ್ತೂ ಕಾನೂನಿನ ಮೇಲೆ ನಂಬಿಕೆ ಇಟ್ಟವ್ರೆ. ನಮ್ಮ ನ್ಯಾಯಾಲಯ ವ್ಯವಸ್ಥೆ ಏನಿದೆ ಅದು ತುಂಬ ಚೆನ್ನಾಗಿದೆ. ಅದೇ ರೀತಿಯಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲೇ ಏನು ಈ ಮತಕಳ್ಳತನದ್ದು ಸತ್ತು ಎತ್ತಿದೆ, ಅದಕ್ಕೂ ಒಂದಿನ ಅದಕ್ಕೂ ನ್ಯಾಯ ಸಿಗುತ್ತೆ. ಜನರ ಮತ ಚಲಾಯಿತ ಹಕ್ಕು ಏನವರು ಕಸ್ಕೊಬಿಟ್ಟವ್ರೆ, ಅವರು ಮತ ಕಳ್ಳತನ ಮಾಡಿ ಅವ್ರ ಗದ್ದುಗೆ ಏನೇರವ್ರೆ ನೈತಿಕವಾಗಿ, ಅಲ್ಲಿನೂ ಕೆಳಗೇನು ಇಳಿತಾರೆ. ಈ ಎಲೆಕ್ಷನ್ ಕಮಿಷನ್ಗೆ ನಮ್ಮ ಉಚ್ಚ ನ್ಯಾಯಾಲಯವೇ ಒಳ್ಳೆ ತಕ್ಕ ಉತ್ತರ ಕೊಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.